ಚಳ್ಳಕೆರೆ ತಾಲೂಕಿನ ಚೆನ್ನಮ್ಮನಾಗತಿ ಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪುರ್ಲೆಹಳ್ಳಿ ಗ್ರಾಮದ ಬಳಿ ವಸಲು ತಿಬ್ಬದಲ್ಲಿ ಸೋಮವಾರ ಕಾಡುಗೊಲ್ಲರ ಆರಾಧ್ಯ ದೈವ ಕ್ಯಾತಪ್ಪನ ಜಾತ್ರೆ ವಿಜೃಂಭಣೆಯಿಂದ ಜರುಗಿತು. ಬರಿಗಾಲಲ್ಲಿ ಕಳ್ಳೆ ಮುಳ್ಳಿನ ಗುಡಿ ಹತ್ತಿ ದೇವರ ಒಕ್ಕಲಿನ ವೀರಗಾರರು ಕಳಸ ಕಿತ್ತು ವಿಜಯೋತ್ಸವ ಆಚರಿಸಿದ್ರು. ಕ್ಯಾತಗೊಂಡನಹಳ್ಳಿ, ಕದರಿ ನರಸಿಂಹ, ಬಂಚಕೆರೆ ವೀರಣ್ಣ, ಬದವಿನ ದೇವರು, ನಿಂಗಣ್ಣ, ಕೋಟೆ ಚಿತ್ತಮ್ಮ, ಆಂಧ್ರಪ್ರದೇಶದ ಐಗಾರನಹಳ್ಳಿ ತಾಳಿ ದೇವರು, ಚೆನ್ನಮ್ಮನಾಗತಿ ಹಳ್ಳಿ ಕ್ಯಾತಪ್ಪ ಮುಂತಾದ ಹಲವು ಬಗೆಯ ಹೂವಿನಿಂದ ಅಲಂಕರಿಸಿದ ಆರಾಧ್ಯ ದೈವಗಳನ್ನ ಭಕ್ತರು ಹೊತ್ತು ಉರುಮೆ ವಾದ್ಯಗಳೊಂದಿಗೆ ಮೆರವಣಿಗೆ ನಡೆಸಿದ್ರು. ಬರಿಗಾಲಲ್ಲಿ ಮುಳ್ಳಿನ ಗುಡಿ ಹತ್ತಿ ಕಂಚಿನ ಕಳಸಕ್ಕಿತ್ತ ವೀರಗಾರ ಚೌಲೂರು ಗ್ರಾಮದ ರವಿ, ತಿಪ್ಪಿಸ್ವಾಮಿ, ಮನು, ರಾಘವೇಂದ್ರ ವಿಜಯೋತ್ಸವ ಮೆರವಣಿಗೆ ನಡೆಯಿತು. ಹದಿಮೂರು ಬುಡಕಟ್ಟಿನವರು ಸೇರಿ ಇವತ್ತೊಂದು ಜಾತ್ರೆಯನ್ನು ಮಾಡಿರುವಂಥದ್ದು ಒಂದು ವಿಶೇಷ. ಅದ್ರ ಜೊತೆಗೆ ಏನು ಮುಳ್ಳಿನ ಮೇಲೆ ಹತ್ತುವಂಥದ್ದು ಇದೆಯಲ್ಲ, ಅದು ಒಂದು ರೀತಿ ಜೀವಂತ ಪವಾಡ ಅಂದರೆ ತಪ್ಪಾಗಲಾರದು. ಅದು ಬರಿಗಾಲಲ್ಲಿ ಉಪವಾಸ ಇದ್ದು ಈಗಿನ ಆಧುನಿಕ ಕಾಲದಲ್ಲೂ ಕೂಡ ಬಿಟ್ಟಿಲ್ಲ ಅಂತಂದರೆ ಅದು ಒಂದು ಕಾಡಗೊಲ್ಲರಿಗಿರುವಂಥ ಒಂದು ಶಕ್ತಿ. ಈ ಶಕ್ತಿ ಸದಾ ಇದೇ ರೀತಿಯಾಗಿ ನೆಲದಲ್ಲಿ ನಡ್ಕೊಂಡು ಹೋಗಲಿ ಅಂತೇಳಿ ನಾನು ಆಶೆ. ಕಾಡುಗೊಲ್ಲ ಜನಾಂಗದ ಒಂದು ಉತ್ಸವ ಇದು ವಿಶೇಷ. ಬಹುಶಃ ಇದು ಬೇರೆ ರಾಜ್ಯದಲ್ಲಿ ಇಂಥ ಒಂದು ವಿಶೇಷತೆ ಇಲ್ಲ ಅಂತ ಭಾವಿಸ್ತೀನಿ. ಕಾರಣ ಈ ಸಂದರ್ಭದಲ್ಲಿ ಈಗ ನಮ್ಮ ರಾಜ್ಯದ ನಮ್ಮ ಕಾಂಗ್ರೆಸ್ ಪಕ್ಷದ MLC ಅವರು ಇಲ್ಲಿ ನಾಗರಾಜ್ ಯಾದವ್ ಅವರು ಮಾಜಿ BMTC ಅಧ್ಯಕ್ಷರು, ಆತ್ಮೀಯರು, ಹಿರಿಯರು ಬಂದಿದ್ದಾರೆ. ಜೊತೆಗೆ ಗುರುಗಳು, ಈ ಸಮಾಜದ ರಾಜ್ಯದ ನಮ್ಮ ಯಾದವ ಜನಾಂಗದ ನಮ್ಮ BJP ಪಕ್ಷದ ಕುಮಾರಸ್ವಾಮಿ ಅವರು ಜಿಲ್ಲಾ BJP ಅಧ್ಯಕ್ಷರಿದ್ದಾರೆ. ಎಲ್ಲ ಜನಪ್ರತಿನಿಧಿಗಳೆಲ್ಲ ಇದ್ದಾರೆ. ವಿಶೇಷವಾದ್ರ ಜೊತೆಗೆ ಇಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಲ್ಲಿ ಇಂಥ ಒಂದು ಸಂಭ್ರಮ ನಡೀತಾ ಇದೆ. ಇದು ನಮ್ಮ ಬುಡಕಟ್ಟು ಸಂಸ್ಕೃತಿನಲ್ಲಿ ಬುಡಕಟ್ಟು ಅಂತ ಹೇಳಿ 13 ಬುಡಕಟ್ಟು ಜನಾಂಗದವರು ಇಲ್ಲಿ ಸೇರಿ ಪ್ರತಿ ವರ್ಷ ಇಂಥ ಒಂದು ಸಂದರ್ಭದಲ್ಲಿ ಪ್ರತಿ ವರ್ಷ ಫೆಬ್ರವರಿ ತಿಂಗಳು ಜನವರಿ ತಿಂಗಳಲ್ಲಿ ಇಂಥ ಉತ್ಸವ ನಡೀತಿದೆ. ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಒಂದು ಮುಳ್ಳಿನ ಇಂದ ಅಲಂಕೃತವಾದ ಒಂದು ದೇವಸ್ಥಾನ, ಅದಕ್ಕೆ ಕಳಸ ಇದೆ. ಇದಕ್ಕೆ ಇಲ್ಲಿರ್ತಕ್ಕಂಥ ಈ ಒಂದು 13 ಬುಡಕಟ್ಟುಗಳು ಇಲ್ಲಿ ನಮ್ಮ ತಾಲೂಕು ಇರ್ಬೋದು, ಜಿಲ್ಲೆ ಇರ್ಬೋದು, ಪಕ್ಕದ ಆಂಧ್ರ ಪ್ರದೇಶದ ಭಕ್ತರು ಕೂಡ ಇಲ್ಲಿ ಬಂದಿರ್ತಾರೆ. ಭಾಳಷ್ಟು ವಿಶೇಷವಾಗಿ ಸಾವಿರಾರು ಜನ ಇಲ್ಲಿ ಸೇರೋಂಥ ಒಂದು ಸಂದರ್ಭ. ಇಲ್ಲಿ ಬುಡಕಟ್ಟು ಜನಾಂಗದವರು ಇಲ್ಲಿ ಸೇರಿ 5 ಬುಡಕಟ್ಟು ಜನಾಂಗ ಸೇರಿದಂಥ 5 ಜನ ಯುವಕರು ಇವತ್ತು ಅವ್ರನ್ನ ವೀರಗಾರರು ಅಂತಾರೆ. ಅವರು ಇಲ್ಲಿ ಒಂದೇ ಸಾರಿ ಅವ್ರನ್ನ ಬಿಡೋಂಥ ಕೆಲಸ ಆಗುತ್ತೆ. ಯಾವ ರೀತಿಯಾಗಿ ಕ್ರೀಡೆಯಲ್ಲಿ ನಾವು ರನ್ನಿಂಗ್ ರೇಸಲ್ಲಿ ಬೇರೆ ಟೈಮಲ್ಲಿ ಒಂದೇ ಸಾರಿ ನಾವು ಬಿಡ್ತೀವಿ, ಅದೇ ರೀತಿಯಲ್ಲಿ ಅಲ್ಲಿ 5 ಜನ ವೀರಗಾರರು ಹೋಗಿ ಮೊದಲೇದಾಗಿ ಯಾರು ಕಳಸ ಎತ್ಕೊಳ್ತಾರೆ ಅವರಿಗೆ ವಿಶೇಷವಾದ ಸನ್ಮಾನ ಅಂತ ಒಂದು ಬುಡಕಟ್ಟು ಗೆದ್ದಿದೆ ಅಂಥೇಳಿ ಅದ್ರ ಮುಖಾಂತರ ಸುಮಾರು 1 ವಾರದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆ ಮರ ಏನು ತರ್ತಾರೆ ಅದರದ್ದು ಒಂದು ಸಂಭ್ರಮ ನಡೀತು ಚಳ್ಳಕೆರೆನಲ್ಲಿ ಈ ಸಾರಿ. ಮತ್ತು ಇವತ್ತು ವಿಶೇಷವಾಗಿ ಈ ಒಂದು ಬುಡಕಟ್ಟು ಸಂಸ್ಕೃತಿಯನ್ನು ಉಳಿಸೋಂಥ ಕೆಲಸ ಇಲ್ಲಿ ಮುಗ್ಧರು, ಬಹುಶಃ ಈ ಜನಾಂಗದವರು ಬುಡಕಟ್ಟು ಜನಾಂಗದವ್ರನ್ನೇ ಮುಗ್ಧರಿದೆ. ಅವರಿಗೆ ಮೋಸ ಬೇರೆ ರೀತಿ ಎಲ್ಲ ಗೊತ್ತಿರಲ್ಲ. ಅಂಥ ಒಂದು ಸಂಸ್ಕೃತಿ ಹಿಂದಿನಿಂದ ಬೆಳೆದು ಬಂದಿದೆ, ಅದನ್ನು ಮುಂದುವರಿತಾ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಭಕ್ತಾದಿಗಳಿಗೆ ಈ ಜನಾಂಗದವರು ಸೇರಿ, ಬಹುಶಃ ಇಲ್ಲಿ ಬರೀ ಜನಾಂಗದವರು ಅಷ್ಟೇ ಅಲ್ಲ ಇರೋದು, ಎಲ್ಲ ಜಾತಿ ಜನಾಂಗದವರು ಸಾರ್ವಜನಿಕರು ಎಲ್ಲ ಸೇರಿ ಸ್ವಾಮೀಜಿಗಳ ಸಮ್ಮುಖ ಜೊತೆಗೆ ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ಈ ಒಂದು ವಿಶೇಷವಾದ ಕಾರ್ಯಕ್ರಮ ಜರುಗ್ತದೆ. ಈ ಸಂದರ್ಭದಲ್ಲಿ ಎಲ್ರಿಗೂ ನಮ್ಮ ಜನಾಂಗದ ಮೊದಲುಗೊಂಡು ಯಾದವ ಜನಾಂಗ ಮೊದಲುಗೊಂಡು ಎಲ್ರಿಗೂ ಕೂಡ ಈ ಕ್ಯಾತಪ್ಪ ದೇವರ ಪರಿಸೆ ಮುಖಾಂತರ ಆ ದೇವರು ಎಲ್ರಿಗೂ ಕೂಡ ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೋರ್ತೀನಿ.